ನಮಸ್ಕಾರ. ನಮ್ಮ ರಾಜಾಜಿನಗರ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಜನರೊಂದಿಗೆ ಜನಸೇವಕ ಅಂತ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಪ್ರತಿ ಸೋಮವಾರ ನಮ್ಮ ಕ್ಷೇತ್ರದ ನಾಗರಿಕರಿಗೆ ಎಲ್ಲ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟು ಅವರು ತಮ್ಮ ಕ್ಷೇತ್ರದ, ತಮ್ಮ ರಸ್ತೆ ಅಥವಾ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ತಂದಾಗ ನಾವು ಅದನ್ನು ಪರಿಹರಿಸೋಕ್ಕೆ ಒಂದು ಕ್ರಮನ ನಾವು ತಗೊಳ್ತಾ ಇದ್ದೀವಿ. ಇವತ್ತಿಂದು 63ನೇ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮ. ವಿಧಾನಸಭಾ ಅಧಿವೇಶನಗಳು ಬಿಟ್ಟರೆ ಪ್ರತಿ ಸೋಮವಾರ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚೆಗೆ ಅಂದರೆ ಸುಮಾರು 1ನೇ ತಾರೀಕು ಕಳೆದ ಶನಿವಾರ ಇರಬೇಕು, ನನ್ನ ಮೇಲೆ ಕಾಂಗ್ರೆಸ್ಸಿನ ಕಾನೂನು ಘಟಕದ ವ್ಯಕ್ತಿಯೊಬ್ಬರು ಲೋಕಾಯುಕ್ತಕ್ಕೆ ಒಂದು ದೂರು ಸಲ್ಲಿಸಿದ್ದಾರೆ. ನನ್ನಿಂದ ನಗರ ಪಾಲಿಕೆಗೆ ಮತ್ತು ಸರ್ಕಾರಕ್ಕೆ 300 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಬೇರೆ ಬೇರೆ ಅಂಶಗಳ ಒಳಗೊಂಡಂತೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ನಾನು ತಕ್ಷಣ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ. ಲೋಕಾಯುಕ್ತದಿಂದ ನಂಗೆ ನೋಟಿಸ್ ಬರದೇ ಇದ್ರೂ ಕೂಡ ಅಥವಾ ಬರಕ್ಕೆ ಮುನ್ನನೇ ನಾನೇ ಇದಕ್ಕೆ ಉತ್ತರ ಕೊಡ್ತೀನಿ, ಸಾಮಾಜಿಕ ಜಾಲತಾಣದೆಲ್ಲ ದೂರನ್ನೆಲ್ಲ ಗಮನಿಸಿದ್ದೀನಿ, ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಉತ್ತರ ತಯಾರಿಸ್ತಾ ಇದ್ದೀನಿ. ಹೀಗಿರುವಾಗ ಇವತ್ತು ಕೇವಲ ರಾಜಕೀಯ ದುರುದ್ದೇಶಕ್ಕೋಸ್ಕರ ಅಥವಾ GBA ಎಲೆಕ್ಷನ್ ಬರುತ್ತೆ ಅಂತ ಹಿನ್ನೆಲೆಯಲ್ಲಿ ಇವತ್ತು ರಾಜಾಜಿನಗರದಲ್ಲಿ ನಮ್ಮ ಜನರೊಂದಿಗೆ ಜನಸೇವಕ ನಡೀತಾ ಇರುವಾಗ ಸುಮಾರು 35ರಿಂದ 40 ಕಾಂಗ್ರೆಸ್ ಹೆಸರಿನಲ್ಲಿ ಕಾಂಗ್ರೆಸ್ ಪ್ಲಕಾರ್ಡ್ ಇಟ್ಕೊಂಡು, ಕಾಂಗ್ರೆಸ್ ಧ್ವಜಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕೋ ಒಂದು ಪ್ರಯತ್ನನ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ನನ್ನ ಪ್ರಶ್ನೆ 2. ಮೊದಲನೇದು, ಬೆಂಗಳೂರಿನಲ್ಲಿ ನಮ್ಗೆ ಯಾರಿಗೂ ಕೂಡ ಫ್ರೀಡಮ್ ಪಾರ್ಕ್ ಹೊರಗಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ, ಪೊಲೀಸರು ಅವಕಾಶ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ. ಹೀಗಿದ್ದಾಗ ಇವತ್ತು ರಾಜಾಜಿನಗರದಲ್ಲಿ ಇವರಿಗೆ ಪ್ರೊಟೆಸ್ಟ್ ಮಾಡೋಕ್ಕೆ ಹೆಂಗೆ ಅವಕಾಶ ಕೊಟ್ಟರು? ಸೊ ನಾಳೆಯಿಂದ ನಾವು ಕೂಡ ಇನ್ಮೇಲೆ ಬೀದಿಗೆ ಇಳಿತೀವಿ. ಅನೇಕ ಇಶ್ಯೂಸ್ ಇದೆ ಪ್ರೊಟೆಸ್ಟ್ ಮಾಡೋದಕ್ಕೆ. ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಇದ್ವು. ಸೊ ಪೊಲೀಸವರು ಕೊಟ್ಟ ಕಾರಣ. ಎರಡನೇದು, ಲೋಕಾಯುಕ್ತಕ್ಕೊಂದು ದೂರು ಸಲ್ಲಿಸಿದ ಮೇಲೆ ಆ ದೂರು ಅವರು ವಿಚಾರಣೆ ಮಾಡೋದ್ರ ಬಗ್ಗೆ ಅವಕಾಶ ಕೊಡ್ದೇನೆ ಅಥವಾ ಅವ್ರು ನನಗೆ ನೋಟಿಸ್ ಕೊಟ್ಟಾಗ ನನಗೆ ಉತ್ತರ ಕೊಡೋಕ್ಕೆ ಅವಕಾಶ ಕೊಡ್ದೇನೆ ಈ ರೀತಿ ಪ್ರೊಟೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ತೋರಿಸುತ್ತೆ ಈ ದೂರಿನ ಹಿಂದೆ ಇರುವ ದುರುದ್ದೇಶ. ನಾನು ದೂರನ್ನು ಪರಿಶೀಲಿಸಿದಾಗ ನನಗೆ ಗೊತ್ತಾಯಿತು, ಬೆಂಗಳೂರಿನಲ್ಲಿ ಗುತ್ತಿಗೆನೇ ತನ್ನ ಜೀವನ ಮಾಡಿಕೊಂಡು ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ದೇನೆ ಬಿಲ್ ಪಡೆಯೋದ್ರಲ್ಲಿ ಬಹಳ ಪಾರಂಗತನಾದ, ಪರಿಣಿತನಾದ ಒಬ್ಬ ವ್ಯಕ್ತಿಯ ಪರವಾಗಿ ಕಾಂಗ್ರೆಸ್ಸಿನ ಈ ದೂರು ಸಲ್ಲಿಕೆ ಆಗಿದೆ. ಒಬ್ಬ ವ್ಯಕ್ತಿಯ ವಿರುದ್ಧ ಈ ರೀತಿಯಾಗಿ ಮತ್ತೆ ನನ್ನ ಬಗ್ಗೆ ಅನೇಕ ಆರೋಪಗಳನ್ನ ಮಾಡಿದ್ದಾರೆ. ನಂದು ಇವತ್ತು ಸಾರ್ವಜನಿಕದಲ್ಲಿ ಸುದೀರ್ಘವಾದ ಬದುಕು. ನಾನೇನು ಅಂತ ರಾಜ್ಯದಲ್ಲಿ ಗೊತ್ತಿದೆ, ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿದೆ, ನಗರ ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತಿದೆ, ಗುತ್ತಿಗೆದಾರರಿಗೂ ಕೂಡ ಗೊತ್ತಿದೆ, ಆ್ಯಂಡ್ ಸ್ವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಗೊತ್ತಿದೆ. ಸೊ ಹೀಗಿರುವಾಗ ಈ ಆರೋಪ ಮಾಡಿದ್ದಾರೆ. ಆರೋಪನ ನಾನು ಎದುರಿಸ್ತೀನಿ. ನಾನು ಏನು ಯಾವ ರೀತಿ ಉತ್ತರ ಕೊಡಬೇಕೋ ಕೊಡ್ತೀನಿ. ಆರೋಪ ಮಾಡೋದು ಅವರ ಹಕ್ಕೋ ಅವರ ಕರ್ತವ್ಯನೋ ನನಗೆ ಗೊತ್ತಿಲ್ಲ, ಅರೆ ಅದನ್ನು ನಾನು ಉತ್ತರ ಕೊಡ್ತೀನಿ. ಅರೆ ಈ ರೀತಿ ತೇಜೋವಧೆ ಮಾಡೋದಿದೆಯಲ್ಲ, ಬೀದಿಲಿ ಬಂದು 300 ಕೋಟಿ ರೂಪಾಯಿ ಕಳ್ಳ, 300 ರೂಪಾಯಿ ಭ್ರಷ್ಟಾಚಾರ, ಇವೆಲ್ಲನೂ ಕೂಡ ಒಂದ್ಸಲ ದೂರು ಸಲ್ಲಿಸಿದ ಮೇಲೆ ಅದರ ವಿಚಾರಣೆ ಕಾಯಬೇಕು. ಅದನ್ನು ಬಿಟ್ಟು ಈ ರೀತಿ ಪ್ರದರ್ಶನ ಮಾಡೋದು, ಸಾಮಾನ್ಯ ವ್ಯಕ್ತಿಗಳು ಬರ್ತಾರೆ ನಮ್ಮ ಹತ್ರ ಜನರೊಂದಿಗೆ ಜನಸೇವಕಕ್ಕೆ, ತಮ್ಮ ರಸ್ತೆದು ಕುಂದುಕೊರತೆ, ತಮ್ಮದೇನೋ ಓಲ್ಡ್ ಏಜ್ ಪೆನ್ಷನ್ ಬಂದಿಲ್ಲ, ತಮಗೇನೋ ಸ್ಕೂಲಿಗೆ ತೊಂದರೆ ಆಗ್ತಾಯಿದೆ, ಆಸ್ಪತ್ರೆಯಲ್ಲಿ ಸಹಾಯ ಬೇಕು, ಈ ರೀತಿ ಬರ್ತಾರೆ. ಅಂಥ ಬಡವರಿಗೆ, ಅಂಥ ಅಸಹಾಯಕರಿಗೆ ಇವತ್ತು ತೊಂದರೆ ಕೊಟ್ಟರಲ್ಲ ಕಾಂಗ್ರೆಸ್ ಅವರು. ಈ ರೀತಿ ಹೋರಾಟ ಮಾಡಿ ನಮ್ಮ ಜನರೊಂದಿಗೆ ಜನಸೇವಕಕ್ಕೆ ಬರದೇ ಇರಂಗೆ ಇವತ್ತು ಒಂದು ವಾತಾವರಣ ಸೃಷ್ಟಿ ಮಾಡಿದ್ರಲ್ಲ, ಅದು ಅತ್ಯಂತ ಒಂದು ಖಂಡನೀಯ ವರ್ತನೆ. ಇದು ಇವರು ಇದುವರೆಗೂ ಆ ಗೃಹಲಕ್ಷ್ಮಿದು 5,000 ಕೋಟಿ ಎಲ್ಲೋಯ್ತು ಅಂತ ನನ್ನ ಪ್ರಶ್ನೆಗೆ ಇದು ಕೊಡೋ ಉತ್ತರ ಕೊಟ್ಟಿಲ್ಲ. ಹಿಂದೆ ಸಿದ್ದರಾಮಯ್ಯ ಅವರು ಕೇಳಿದೆ, ಈಗ DK ಶಿವಕುಮಾರ್ ಕೇಳಿದೆ. ಮತ್ತೆ ನನಗೆಲ್ಲೋ ಅನಿಸುತ್ತೆ, ನನ್ನ ಮನಸ್ಸಿಗೆ ಬರ್ತಾ ಇರೋದು, DK ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಮೇಲೆ ಈ ರೀತಿ ಕಾರ್ಯ ಮಾಡೋರ್ಗೇನೋ ಪುಷ್ಟಿ ಬಂದ್ಬಿಟ್ಟಿದ್ಯಾ, ಧೈರ್ಯ ಬಂದ್ಬಿಟ್ಟಿದ್ಯಾ, ನಾವು ಬೀದಿಗೆ ಬರ್ಬೋದು ಅಂತ, ಅಥವಾ
ಗೃಹ ಸಚಿವರು ನಮ್ಮ ಪರ ಇರೋದ್ರೆ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡ್ಬೋದು, ಕಾನೂನು ಉಲ್ಲಂಘನೆ ಮಾಡ್ಬೋದು, ನಿಯಮನ ಉಲ್ಲಂಘನೆ ಮಾಡ್ಬೋದು ಅಂತ ಅನ್ಸಿದ್ಯಾ ನನಗೆ ಗೊತ್ತಿಲ್ಲ. ಆದರೆ ಇದೇ ಮುಂದುವರೆದ್ರೆ ಬಿಜೆಪಿಯವರು ಕೂಡ ಇವತ್ತು ಬೀದಿಗಿಳಿಬೇಕಾಗತ್ತೆ. ಬಿಜೆಪಿಯವರು ಕೂಡ ಕಾಂಗ್ರೆಸ್ ಕಾರ್ಯ ನಡೀತಾ ಇರುವಾಗ ಅಲ್ಲಿ ಮಧ್ಯ ಪ್ರವೇಶ ಮಾಡಬೇಕಾಗತ್ತೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಅಥವಾ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆ ಉದ್ಭವ ಆಗುತ್ತೆ. ನಾನು ಇವತ್ತು ಈ ಕುರಿತು ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಒಂದು ಪತ್ರ ಬರೆದಿದ್ದೀನಿ. ಹೇಗೆ ಪೊಲೀಸವರು ಅನುಮತಿ ಕೊಟ್ಟರು, ಪೊಲೀಸವರು ಅಷ್ಟು ಹೊಟ್ಟು ಅವಕಾಶ ಹೇಗೆ ಕೊಟ್ಟರು, ಇದಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಮಾಡೋಕ್ಕೆ ಹೇಳಬೇಕಾಗಿತ್ತು. ಸೊ ಒಟ್ಟಾರೆ ಇದು ಕಾಂಗ್ರೆಸ್ ಪಕ್ಷದ ಒಂದು ದುರುದ್ದೇಶ ಅಂಡ್ ಶುದ್ಧ ರಾಜಕೀಯ ಅಥವಾ ಅಶುದ್ಧ ರಾಜಕೀಯ ಪ್ರೇರಿತ ಇದೊಂದು ಕಾರ್ಯ. ಮತ್ತು ಲೋಕಾಯುಕ್ತಕ್ಕೆ ಏನು ದೂರು ಕೊಟ್ಟಿದ್ದಾರೆ ಅದು ಹಿನ್ನೆಲೆಯೂ ಕೂಡ ಕೊಟ್ಟಿದೆ, ಅದನ್ನು ನಾವು ಎದುರಿಸ್ತೀವಿ. ಆದರೆ ಕಾಂಗ್ರೆಸ್ ಒಂದು ರಾಜ್ಯವನ್ನು ಆಳುವ ಪಕ್ಷವಾಗಿ, ಆಡಳಿತ ಪಕ್ಷವಾಗಿ ಈ ರೀತಿ ಅವಕಾಶ ಕೊಡ್ತಾ ಹೋದರೆ ಇದು ಅವ್ರಿಗೆ ತಿರುಗುಬಾಣ ಆಗುತ್ತೆ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಒಟ್ಟಾರೆ ಇವತ್ತು ನನಗೆ ಭಾಳ ಬೇಜಾರಾಗಿದೆ. 63ನೇ ಜನರೊಂದಿಗೆ ಜನಸೇವಕ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ. ಅದಕ್ಕೆ ಇವತ್ತು ಕಾಂಗ್ರೆಸ್ ಅವರು ತೊಂದರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಪ್ರತಿ ಸಲ ಮಾಡ್ತಾ ಇರೋದು ಹೀಗೇನೆ, ಬಡವರ ಹೆಸರಿನಲ್ಲಿ ಆದರೆ ಬಡವರ ವಿರುದ್ಧ ಇವತ್ತು ಇವರು ಕಾರ್ಯನ ಮಾಡಿದ್ದಾರೆ. ನಾನು ಇದನ್ನು ಖಂಡಿಸ್ತೇನೆ. ನಮಸ್ಕಾರ.